ಈ ಈ ಭಾಗದ ರೈತರು ಹೇಳ್ತಾ ಇರ್ತಕ್ಕ ವಿಚಾರಗಳು ವಾಸ್ತವಾಂಶ ಇದ್ದಿದ್ದೇ ಆದರೆ ಶುಗರ್ ಕಂಟ್ರೋಲ್ ಬೋರ್ಡ್ ಇದೆ. ಅದರಲ್ಲಿ ಶುಗರ್ ಸಚಿವರು ಇರ್ತಾರೆ, ಮತ್ತು ಕೋಆಪರೇಟಿವ್ ಸಚಿವರು ಇರ್ತಾರೆ, ಕೃಷಿ ಸಚಿವರು ಇರ್ತಾರೆ, ಬಹಳ ಪ್ರಮುಖವಾಗಿರ್ತಕ್ಕಂತಹ ನಿವೃತ್ತ ಜನ ಅಲ್ಲಿರ್ತಾರೆ. ಇವರು ಯಾವುದೇ ವಿಚಾರ ತೂಕದಲ್ಲಿ ಡಿಫ್ರೆನ್ಸ್ ಆದರೆ ಅದನ್ನು ದಾಖಲೆ ಸಮೇತ ನೀವು ಕಂಪ್ಲೇಂಟ್ ಕೊಟ್ಟಿದ್ದೆ ಆದರೆ ನಿಜಲಿಂಗಪ್ಪ ಶುಗರ್ ಕಂಪನಿ ಏನಂತ ಬೆಳಗಾಮಲ್ಲಿ ಇದೆಯೋ ಅವರು 5 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ ತೂಕದಲ್ಲಿ ಮೋಸ ಮಾಡಿದ್ರೆ. ರಿಕವರಿ ವಿಚಾರದಲ್ಲಿ ಕೂಡ ಮೋಸ ಆಗಿದ್ದೀನಿ ಆದರೆ ಇಫ್ ದೇ ಆರ್ ಶ್ಯೂರ್ ಅಬೌಟ್ ಇಟ್ ದ ಸೇಮ್ ಶುಗರ್ ಕೇನ್ನ ಮಹಾರಾಷ್ಟ್ರ ಕೊಟ್ಟು ಇಷ್ಟು ಇಳುವರಿ ಆಗಿದೆ, ಇಲ್ಲಿಷ್ಟು ಆಗಿರ್ತಕ್ಕಂಥ ದಾಖಲೆ ಕೊಟ್ಟಿದ್ದೆ ಆದರೆ ಶುಗರ್ ಕಂಟ್ರೋಲ್ ಬೋರ್ಡ್ ವಿಲ್ ಕಮ್ ಇನ್ ಪ್ಲೇಸ್. ಹಾಗಾಗಿ ನೀವು ಯಾರು ಕೂಡ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಅಲ್ಲ. ಇಡೀ ರಾಜ್ಯದ ರೈತರನ್ನ ಒಂದೇ ರೀತಿ ನೋಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಅದನ್ನು ಮಾಡಿದ್ದೇ ಅನ್ನೋ ಮಾತು ಹೇಳ್ತೀನಿ. ನಿಮಗೆ ಸ್ವಲ್ಪ ಟೆಕ್ನಿಕಲ್ ಕನ್ಫ್ಯೂಷನ್ ಇರ್ಬೋದು, ಅದನ್ನ ಡಿಸಿಗಳು ಕ್ಲಾರಿಫೈ ಮಾಡ್ತಾರೆ. ಶುಗರ್ ಬೋರ್ಡ್ ಆಫೀಸಲ್ಲಿ ಸರ್ ನಾಗರಾಜ್ ಸರ್ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಸರ್, ದಯವಿಟ್ಟು ನೀವೇನ್ ಮಾಡ್ಬೇಕಂದ್ರೆ ಸರ್ಕಾರ ನೇತೃತ್ವಕ್ಕೆ ಕೊಡ್ರಿ ಸರ. ರಿಕವರಿ ಆಧಾರು ಕಾಟಾದು ಸರ್ಕಾರ ಆಧಾರ ಮ್ಯಾಗಿರ್ಬೇಕು. ಯಾರು ಕಾರ್ಖಾನೆ ಮಾಲಕರು ಸಾಮಾನ್ಯ ಜನರನ್ನ ಕಂಪ್ಲೇಂಟ್ ಮಾಡಕ್ ಬಿಡುವುದಿಲ್ಲ. ದಯವಿಟ್ಟು ಸಾಮಾನ್ಯ ಜನರಿಗೆ ಅನ್ಯಾಯ ಆಕೈತಿ ಸರ್. ಇಡೀ ರಾಜ್ಯದ ಜನರಿಗೆ ಒಂದೇ ನ್ಯಾಯ ಅಂತ ಹೇಳ್ತಿರಲ್ಲ ಸರ್. ಈಗ ನೀವು ರಿಕವರಿ ಆಧಾರ ಮೇಲೆ ನೀವು ಹೇಳಿದಾಗೆ ಇದು ಯಾವ ಆಧಾರ ಯಾವ ಇದನ್ನ ಮಾಡಿ ಹೇಳ್ತೀರಿ ಸರ್ ನೀವು? ಅರೆ FRP ನೋಡಿ, ಇದು ನೋಡ್ಕೋಬೇಕು. ನೀವು ವೈಜ್ಞಾನಿಕವಾಗಿ ಮಾತಾಡಬೇಕಾಗ್ತದೆ. ಒಂದೇ ಆಧಾರದ ಮೇಲೆ ಯಾಕೆ ಹೇಳ್ತೀನಿ ಅಂತ ವಿಚಾರ. ಒಂದು ನಿಮಿಷ, ಮಂಡ್ಯದಲ್ಲಿ 9ಗಿಂತ ಕಡಿಮೆ ಇರ್ತಕ್ಕಂಥ FRP ಇರ್ತಕ್ಕಂಥ ಇದೆ, ನಾವು ನೋಡಿದ್ದೀವಿ. ರಿಕವರಿ ನೋಡಿ, ಅದಕ್ಕೆ ಒಂದು ನಿಮಿಷ ರಾಹುಲ್ ಅವರೇ ನೋಡಿ, ಶುಗರ್ ಬೋರ್ಡ್ ಆಫೀಸಲ್ಲಿ ಐತೆ ಹೇಳ್ರಿ. ಒಂದು ನಿಮಿಷ ತಡ್ರಿ ರಾಹುಲ್. ಶುಗರ್ ಬೋರ್ಡ್ ಆಫೀಸಲ್ಲಿದೆ ಸರ್. ಈಗ ಬೆಳಗಾವದಲ್ಲಿ ಶುಗರ್ ಕಮಿಷನರ್ ಒಂದು ನಿಮಿಷ. ನಮ್ಮ ರೈತರಿಗೂ ಶುಗರ್ ಬೋರ್ಡ್ಗೂ, ಕಬ್ಬು ಬೆಳೆಗಾರರಿಗೂ ಶುಗರ್ ಬೋರ್ಡ್ಗೂ ಕನೆಕ್ಷನ್ ಇದೆಯಾ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ. ಶುಗರ್ ಬೋರ್ಡ್ ಆಫೀಸಲ್ಲಿದೆ. ಶುಗರ್ ಬೋರ್ಡ್ನಲ್ಲಿರುವ ಆಫೀಸರ್ ಯಾರು? ಅವ್ರು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಯಾವಾಗ ಬಂದಿದ್ರು? ರಾಹುಲ್ ಕುಬಕಡ್ಡಿ ಪ್ಲೀಸ್. ಸರ್, ಬೆಳಗಾವದ ನೆಪಕ್ ಮಾತ್ರ ಇಲ್ಲಿ ಶುಗರ್ ಬೋರ್ಡ್ ಸರ್, ಇಲ್ಲಿ ಯಾರು ಇರಂಗಿಲ್ಲ ಸರ್. ಆ ಶುಗರ್ ಬೋರ್ಡ್ನಾಗ ಅವ್ರ ಕಮಿಷನರ್ ಒಂದು 4-5 ಜನ ಅಷ್ಟೇ ರೀ. ಆ ಶುಗರ್ ಬೋರ್ಡ್ನವ್ರ ಕೈ ಕಂಟ್ರೋಲ್ ಇಲ್ಲ ಸರ್. ಇದು ಮಾತಾಡಕ್ ಬಿಡ್ರಿ ರೈತರನ್ನ. ಎಸ್ ಸರ್, ರಾಹುಲ್ ಅವರೇ. ಸರ್, ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಏನ್ ಶುಗರ್ ಕಮಿಷನರ್ ಇದಾರಲ್ಲ ಸರ್, ನೆಪಕ್ ಮಾತ್ರ ಸರ್ ಅಧಿವೇಶನ ಬಂದಾಗ ಅಟ್ಟ ಬರುದ್ರಿ. ಬರೀ ಹೆಸರಿಗೆ ಬೋರ್ಡ್ ಅಟ್ಟೆ, ಅವ್ರು ಯಾವತ್ತು ನಮ್ ಕೈಗೆ ಸಿಗುದಿಲ್ಲ. ಫ್ಯಾಕ್ಟ್ರಿ ಅವ್ರ ಕೈಗೆ ಸಿಗ್ತಿರ್ತಾರ ಅವರು. ಸರ್ ಹೇಳ್ರಿ. ಅವರು ಹೆಸರಿಗೆ ಇಟ್ಕೊಂಡಾರು ಸರ್, ಅವ್ರು ಹೆಸರಿಗೆ ಇಟ್ಕೊಂಡಾರು ಸರ್, ಹೆಸರಿಗೆ ಇಟ್ಕೊಂಡಾರು. ಕಮಿಷನರ್ ಹೆಸರಿಗೆ ಇಟ್ಕೊಂಡಾರು ಸರ್. ನೋಡಿ ರೈತರು ಕೆಲಸ ಮಾಡಕ್ ಇಟ್ಕೊಂಡಿಲ್ಲ. ಕಬ್ಬು ಬೆಳೆಗಾರ ಯಾವಾಗ ಮೀಟಿಂಗ್ ಮಾಡಿ ಮಾನ್ಯ ರೈತರ ಮುಖಂಡ್ರೆ ತಾವು ಸಲಹೆ ಕೊಟ್ರಿ ನಾಗರಾಜ್ ಯಾದವ್. ಇಲ್ಲ ಅವ್ರ ಪರವಾಗಿ ಕುಳಿತ ರೈತರದು ಮನವಿ ಆಗಿತ್ತು. ಶುಗರ್ ಬೋರ್ಡ್ ನಲ್ಲಿ ಸಿಬ್ಬಂದಿನೇ ಇಲ್ಲ, ಸರಿಯಾಗಿ ಸಿಬ್ಬಂದಿ ನೇಮಕ ಮಾಡಬೇಕು ಅನ್ನೋದು ಅವ್ರ ಬೇಡಿಕೆ. ರೈತರ ಪರ ಇದ್ದೀರಿ, ರೈತರ ಮುಖಂಡರು ಮಾತಾಡ್ತಾರೆ, ಅವ್ರಿಗೂ ಗೌರವ ಕೊಟ್ಟನ್ನು ಹೇಳೋದೇನಂತಂದ್ರೆ, ನಾನೊಬ್ಬ ಶಾಸಕನು ಕೂಡ ಇದ್ದೇನೆ, ಆಡಳಿತ ಪಕ್ಷದಲ್ಲಿದ್ದೇನೆ. ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ. ಎಲ್ಲಿ ನಿಮ್ಗೆ ತೂಕದಲ್ಲಿ ಅನ್ಯಾಯ ಆಗೋದು, ಬೋರ್ಡಲ್ಲಿ 3 ಜನ ಮಂತ್ರಿಗಳಿದ್ದಾರೆ, ನೀವು ಬನ್ನಿ, ನೀವು ಕರ್ಕೊಂಡೋಗಿ ಜವಾಬ್ದಾರಿ ನಾನು ಮಾಡ್ತೀನಿ. ಬೋರ್ಡ್ ಆ ಥರ ಜನ ಇಲ್ಲ ಅಂತಲ್ಲ, 3 ಜನ ಮಂತ್ರಿಗಳಿದಾರಲ್ಲ, ಜವಾಬ್ದಾರಿ ಕ್ಯಾಬಿನೆಟ್ ಮಂತ್ರಿಗಳು ಸಿಗಲ್ಲ ಅಂತ ಹೇಳಿದ್ರೆ ಯಾರು ನಂಬ್ಲಿಕ್ಕೆ? ಆಫೀಸರ್ನ ಬಿಡಿ ಒಂದು ಸೈಡ್ಗೆ, ಶುಗರ್ ಸಚಿವರೇ ಅದಕ್ಕೆ ಅದರಲ್ಲಿ ಇರ್ತಾರೆ. ಶುಗರ್ ಸಚಿವರೇ 8 ದಿವಸ ಆದ್ಮೇಲೆ ಹೋಗಿದ್ರಿ ಪ್ರತಿಭಟನೆ ನಡೆಯ ಜಾಗಕ್ಕೆ. ಲಾ ಅಂಡ್ ಆರ್ಡರ್ ವಿಚಾರಗಳು ಇರ್ಬೇಕಾದ್ರೆ ನೋಡಿ, ಮನೆ ಹೋದಾಗ ಚಪ್ಪಲಿ ಎಲ್ಲ ಹೊಡಿತಾರೆ, ನೋಡಿದ್ರಾ? ನೀವು ತಿಳ್ಕೋಬೇಕಾಗ್ತದೆ. ಹೋಗ್ಬೇಕು ಹೋಗ್ಬಾರ್ದು ಅಂತೇನಿಲ್ಲ. ಅದೇ ಶುಗರ್ ಸಚಿವರು ನೇತೃತ್ವ ವಹಿಸ್ಕೊಂಡು ಮುಖ್ಯಮಂತ್ರಿನ ಕನ್ವಿನ್ಸ್ ಮಾಡಿಲ್ವಾ? ಅದು ಹೇಳ್ಬಾರ್ದು ನೀವು. ಅದು ನಾನು ಹೇಳ ಅವ್ರು ಮಾಡಿದ ಆಪಾದನೆಲ್ಲ ಹುರುಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಶುಗರ್ ಬೋರ್ಡ್ ಅಂತಕ್ಕಂಥದ್ದು ಜವಾಬ್ದಾರಿತೆ ಕೆಲಸ ಮಾಡ್ತಕ್ಕಂಥದ್ದು. ನಿಜಲಿಂಗಪ್ಪ ಶುಗರ್ ಕಂಪನಿಯಲ್ಲಿ ಯಾರಾದ್ರೂ ಒಬ್ರು ಕಂಪ್ಲೇಂಟ್ ಕೊಟ್ಟಿದಾರ, ತೂಕದಲ್ಲಿ ಸಮಸ್ಯೆ ಆಗಿದೆ ಅಂತೇಳಿ 5 ಲಕ್ಷ ರೂಪಾಯಿ ಬಹುಮಾನ ಅಂತ ಹೇಳ್ತಾರಲ್ಲ. 100 ಜನ ಕಂಪ್ಲೇಂಟ್ ಕೊಡ್ಲಿಕ್ಕೆ ತೂಕದಲ್ಲಿ ಮೋಸ ಮಾಡಿದ್ರೆ ಅವ್ರು ನ್ಯಾಯ ಕೊಟ್ಟಿಲ್ಲ ಅಂತಂದ್ರೆ ನಾನು ಮತ್ತೆ ಅಜಿತ್ ಸರ್ ಇಬ್ರು ಬರ್ತೀವಿ. ಹೇಳಿ ಅವ್ರಿಗೆ ಧೈರ್ಯ ತುಂಬಬೇಕಲ್ರಿ. ದೂರು ಕೊಡೋದಲ್ರಿ, ಅಲ್ಲಿ ಕಂಡೀಷನ್ ಇರೋದು ಸಾಕ್ಷಿ ಕೊಡಿ ಅಂತ. ದೂರ ಅಂದ್ರೆ ನೋಡಿ, ತೂಕದಲ್ಲಿ ಮಿಸ್ಟೇಕ್, ನೀವು ಒಂದು ತೂಕ ಮಾಡ್ಕೊಂಡು ಹೋಗಿ, ತೂಕ ಕೊಡ್ಲಿಲ್ಲ ಅಂದ್ರೆ ಯು ಶುಡ್ ಹ್ಯಾವ್ ಪ್ರೂಫ್. ನಾಗರಾಜ್ ಯಾದವ್ ಬನ್ರಿ, ನೀವು ಒಂದೆರಡು ಫ್ಯಾಕ್ಟ್ರಿಗೆ ಹೋಗೋಣ, ನೋಡೋಣ ಫ್ಯಾಕ್ಟ್ರಿ ಹೆಂಗಿದೆ. ಹೋಗೋಣ ಸರ್, ನಾನೇ ಕರ್ಕೊಂಡೋಗಿ ಬೆಳಗಾವಿಯಲ್ಲಿ ನಿಮ್ಗೆ ಯಾವ ಫ್ಯಾಕ್ಟ್ರಿ ವಿರುದ್ಧ ಇಲ್ಲ. ಆದ್ರೆ ಒಂದೇ ವಿಚಾರ ಅಂತಂದ್ರೆ ಸರ್ಕಾರ ರೈತರ ಪರ ಇದೆ, ಅದನ್ನ ನೀವು ಅಭಿನಂದಿಸಬೇಕಾಗ್ತದೆ. ರೈತ ಹೋರಾಟ ಸುಖಾಂತ್ಯನ. ಅಶ್ವಥ್ ನಾರಾಯಣ್ ರೇ. ಅಜಿತ್ ನಮಸ್ಕಾರ. ಒಂದು ರೈತರ ಹೋರಾಟ ಸುಖಾಂತಿ ಅನ್ನೋದಕ್ಕಿಂತಲೂ ನೋಡಿ, ಇನ್ನು ಬಿಜಾಪುರ ಜಿಲ್ಲೆದು ಒಂದು ರೀತಿ ಸಮಸ್ಯೆ, ಬೆಳಗಾಂದ ಒಂದು ರೀತಿ ರೈತರು ಖುಷಿಯಾಗಿದ್ದಾರೆ.
ಇಲ್ಲಿ ಆಗಲೇ ರೈತ ಮುಖಂಡರು ಮಾತಾಡ್ತಾ ಇರೋದು ಒಂದು ವಿಷಯ ಭಾಳ ಗಂಭೀರವಾಗಿ ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ಕೇಳಿದ್ರೆ, ನಾಗರಾಜ್ ಯಾದವ್ ಆಗಲಿ ನನಗಾಗಲಿ ನಮಗೇನು ಇದ್ರ ಬಗ್ಗೆ ನಾವೇನು ಶುಗರ್ ಕಂಪ್ನಿ ಇಟ್ಟಿಲ್ಲ, ನಮಗೇನು ಶುಗರ್ ಕಂಪ್ನಿ ಮಾಲೀಕರಲ್ಲ ನಾವು. ಒಂದೇನಂತ ಹೇಳಿದ್ರೆ ಇಲ್ಲಿ ಎರಡು ಅಜಿತ್ ತುಂಬ ಅನ್ಯಾಯ ಆಗುವಂಥದ್ದು, ರೈತರಿಗೆ ವೇಯಿಂಗಲ್ಲಿ ಭಾಳ ಮೋಸ ಆಗ್ತದೆ, ಜೊತೆಗೆ ರಿಕವರಿ ತುಂಬ ಮೋಸ ಆಗ್ತದೆ. ನೋಡಿ ರೈತರಿಗೆ ಇದೇ ಕಬ್ಬು ರೈತ ಮಹಾರಾಷ್ಟ್ರ ಬಿಟ್ಟಾಗ 13 ರಿಕವರಿ ತೋರಿಸ್ತಾರೆ, ಇಲ್ಲಿ 10.25 ತೋರಿಸ್ತಾರೆ ಕಂಪನಿಯವರು ಅಂತ ಕೇಳಿದ್ರೆ, ಕಂಪನಿನಲ್ಲಿ ಆಗುವಂಥ ಮೋಸ ಇದು. ಒಂದು ವೇಯಿಂಗಲ್ಲೂ ಮೋಸ ಆಗುತ್ತೆ ರೈತನಿಗೆ, ರಿಕವರಿನಲ್ಲೂ ಮೋಸ ಆಗ್ತದೆ. ಇದೇ ಕಬ್ಬನ್ನ ಮಹಾರಾಷ್ಟ್ರಕ್ಕೆ ಬಿಟ್ಟಾಗ ಮಹಾರಾಷ್ಟ್ರದಲ್ಲಿ ಹೆಂಗೆ ಕೊಡ್ತಾರೆ ದುಡ್ಡನ್ನ? 3,400 1 ರೂಪಾಯಿ ತಗೊಂಡ್ರಂತೆ ಅವರು ರಾಹುಲ್ ಕುಬಕರ್ಣಿ. ಅದೇ ಭೀಮಾ ನದಿ ನೀರಲ್ಲಿ ಬೆಳೆಯುವಂಥ ಕಬ್ಬು ಕರ್ನಾಟಕ ಬೆಳಗಾಮ ಬಿಟ್ಟಾಗ ಒಂದು ವೇಯಿಂಗ್ ಬರುತ್ತೆ, ಒಂದು ರಿಕವರಿ ಬರುತ್ತೆ, ಮಹಾರಾಷ್ಟ್ರ ಬಿಟ್ಟಾಗ ಒಂದು ರಿಕವರಿ ಬರುತ್ತೆ ಅಂತ ಕೇಳಿದ್ರೆ, ಇಲ್ಲಿ ಕಾರ್ಖಾನೆಯಲ್ಲಿ ಆಗುವಂಥ ಮೋಸದಿಂದ ರೈತರಿಗೆ ಅನ್ಯಾಯ ಆಗುತ್ತೆ. ನಾನೊಂದು ಉದಾಹರಣೆ ಕೊಡ್ತೀನಿ ಅಜಿತ್. ಮಂಡ್ಯ ಮೈ ಶುಗರ್ ಕಂಪ್ನಿನಲ್ಲಿ ಬರ್ತಕ್ಕಂಥ ರಿಕವರಿ ಒಂದೇ, ಆದರೆ ನೀವು ಪಾಂಡವಪುರದಲ್ಲಿ ಬಿಡ್ತಕ್ಕಂಥ ರಿಕವರಿನೇ ಡಿಫ್ರೆನ್ಸ್ ಬರ್ತದೆ. ಪಾಂಡವಪುರದಲ್ಲಿ ಖಾಸಗಿ ಕಂಪನಿ, ಮಂಡ್ಯದಲ್ಲಿ ಶುಗರ್ ಸರ್ಕಾರದಲ್ಲಿ ಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದು. ನೀವು ಯಾಕಲ್ಲಿ ಡಿಫ್ರೆನ್ಸ್ ಬರ್ತದೆ? ಒಂದೇ ಜಿಲ್ಲೆ ಒಂದೇ ತಾಲೂಕಿನ ಕಬ್ಬು ನೀವು ಕಾವೇರಿ ನೀರಲ್ಲಿ ಬೆಳೆಯುವಂಥದ್ದು ಪಾಂಡವಪುರ ಶುಗರ್ ಕಂಪ್ನಿಯಲ್ಲಿ ಒಂದು ರಿಕವರಿ ಬರ್ತದೆ, ಒಂದು ವೇಯಿಂಗ್ ಬರ್ತದೆ. ಅದೇ ಮೈ ಶುಗರ್ ಬಿಟ್ಟಾಗ ಒಂದು ರೀತಿ ಬರ್ತದೆ. ಜೊತೆಗೆ ಇಲ್ಲಿ ರಿಕವರಿನಲ್ಲಿ ಏನು ಮೋಸ, ಇದರಲ್ಲಿ ಏನು ಮೋಸ ಆಗುತ್ತೆ ರಿಕವರಿನಲ್ಲಿ? ಮಂಡ್ಯ ಶುಗರ್ ಕಂಪ್ನಿ ಎಲ್ಲ ಓಲ್ಡ್ ಮಿಷಿನು, ಸರಿಯಾಗಿ ಕ್ರಷಿಂಗ್ ಆಗಲ್ಲ. ಎಷ್ಟು 10 to 20% ಕಬ್ಬಿನ ಹಾಲು ಕಬ್ಬಲ್ಲೇ ಉಳಿದೋಗ್ಬಿಡುತ್ತೆ, ಅದ್ರದ್ದು ಬಗಾಸಲ್ಲೇ ಉಳ್ಕೊಳ್ಳುತ್ತೆ, ಕ್ರಷಿಂಗ್ ಸರಿಯಾಗಿ ಆಗಲ್ಲ. ಈ ಕ್ರಷಿಂಗ್ ಸರಿಯಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ರಿಕವರಿ ಕಡಿಮೆ ಬರ್ತದೆ. ಇದು ರೈತನಿಗೆ ಅನ್ಯಾಯ ಆಗ್ತದೆ. ಕಂಪನಿನಲ್ಲಿ ಇರ್ತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ರೈತನಿಗೆ ಅನ್ಯಾಯ ಆಗುತ್ತೆ ಪಾಪ ಇದರಲ್ಲಿ. ಇದು ನಿಜವಾಗ್ಲೂ ರೈತನಿಗೆ ಆಗ್ತಾ ಇರ್ತಕ್ಕಂಥದ್ದು. ಇವತ್ತೇನು ತೀರ್ಮಾನ ಆಗಿದೆ, ಅದಕ್ಕೆ ಕಂಪನಿ ಮಾಲೀಕರು ಭದ್ರಾಗಿ ಇರಬೇಕಾಗ್ತದೆ. ಸರ್ಕಾರ ಏನು 50 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನು ಸರ್ಕಾರ ಕೊಡಬೇಕಾಗ್ತದೆ. ಏನು ತೀರ್ಮಾನ ಆಗಿದೆ ಅದು ರೈತನಿಗೆ ರಿಕವರಿ ಮತ್ತು ವೇಯಿಂಗ್ನ ಎರಡನ್ನೂ ಸರಿ ಮಾಡಿಕೊಂಡು ರೈತನಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಕೊಡಲೇಬೇಕಾದ್ರಲ್ಲಿ. ಮಾಲೀಕರ ಜವಾಬ್ದಾರಿನೇ ಮಾಲೀಕರ ಜವಾಬ್ದಾರಿ ಇಲ್ವಾ? 13%, 14% ಒಂದು ಕಂಪ್ನಿನಲ್ಲಿ ಬರ್ತದೆ, ಇನ್ನೊಂದು ಕಡೆ ಜಿಲ್ಲೆನಲ್ಲಿ ನೀವು 10.25 ತೋರ್ಸೋಕ್ಕಾಗಲ್ಲ ಅಂತ ಕೇಳಿದ್ರೆ ಕಂಪನಿ ಮಿಸ್ಟೇಕ್. ಇದು ಕಂಪ್ನಿಯಲ್ಲಿ ಇರ್ತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್. ಇದು ನಾಗರಾಜ್ ಯಾದವ್ ಹೇಳಿದ್ರು ನಾವು ಅಜಿತ್ ಬರ್ತೀವಿ ಅಂತ. ನೀವು ಹೋಗಿ ನೋಡಿ, ಇದು ವೇಯಿಂಗಲ್ಲಿ ಮತ್ತು ರಿಕವರಿನಲ್ಲಿ ಮೋಸ ಮಾಡಿಕೊಂಡು ಕಂಪನಿ ರೈತನಿಗೆ ಅನ್ಯಾಯ ಆಗುತ್ತೆ ಇದರಲ್ಲಿ. ನೀವು ನಿನ್ನೆ ಚಾನಲ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದು. ಒಂದು ನಿಮಿಷ ಅವ್ರಿಗೆ ಮಾತ್ರ ಮುಗಿಸ್ಲಿ ಅಜಿತ್. ನೀವು ನಿನ್ನೆ ನಾನು ಅಬ್ಸರ್ವ್ ಮಾಡಿದೆ, ಒಂದು ವಿದ್ಯುತ್ತಲ್ಲಿ ಉತ್ಪಾದನೆ ಆಗ್ತಕ್ಕಂಥ ದುಡ್ಡು ಆಯ್ತು, ಓಕೆ, 6 ರೂಪೀಸ್ ಇದ್ದಿದ್ದು ಯೂನಿಟ್ ಇವಾಗ 4 ರೂಪೀಸ್ಗೆ ಬಂದಿದೆ ಅಂತ ಹೇಳಿದ್ರೆ ಪವರ್ ಜನರೇಷನ್ ಜಾಸ್ತಿ. ಅದೇ ಮೊಲಾಸಿಸಲ್ಲಿ, ಎಥೆನಾಲಲ್ಲಿ ಇದರಲ್ಲೆಲ್ಲ ಬರ್ತಕ್ಕಂಥ ದುಡ್ಡು 100-125 kg ಬರ್ತಕ್ಕಂಥದ್ದು ಅಲ್ಲಿ ಲಾಭ ಬರೋದಿಲ್ಲ ಕಂಪನಿಗೆ. ದಯವಿಟ್ಟು ಎಲ್ಲ ಒಂದು ಪರ್ಟಿಕ್ಯುಲರ್ಗೆ ಕೆಲವು ಯಾವುದೋ ಒಂದು ರೈತನಲ್ಲಿ ಕಡಿಮೆ ಬರ್ಬೋದು, ಇನ್ನೊಂದು ರೈತನಲ್ಲಿ ಜಾಸ್ತಿ ಬರ್ತದೆ, 13% ಬರ್ತದೆ. ಬ್ಯಾಲೆನ್ಸ್ ಮಾಡಿಕೊಂಡು ರೈತನಿಗೆ ಇವತ್ತೇನು ತೀರ್ಮಾನ ಆಗಿದೆ ಅದು ಕೊಡಲೇಬೇಕು. ರಿಕವರಿನಲ್ಲಿ ಕಡಿಮೆ ಬಂತು ಅಂತೇಳಿ ಯಾವುದೋ ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕಲ್ಲಿ ಬರತಕ್ಕಂಥ ಕಡಿಮೆನ ಇಡೀ ಜಿಲ್ಲೆಗೆ ಅದನ್ನ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. 14% ಬರುತ್ತೆ. ಒಂದು ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.